ನೋಡಿ ನಮ್ಮೆಲ್ಲ SLC ವಿದ್ಯಾರ್ಥಿಗಳೇ, ನಿಮ್ಮ ಪರೀಕ್ಷಾ ಸರಣಿಯನ್ನು ಮುಂದುವರಿಸೋಣ. ಅನುಕ್ರಮವಾಗಿ ಪ್ರಿಪ್ರೇಟರಿ 23 ಅಲ್ಲಿ ಬಂದಿರತಕ್ಕಂಥ ಪ್ರಶ್ನೆ 9ನೇ ಪ್ರಶ್ನೆ. ಅನುಕ್ರಮವಾಗಿ ಪ್ರಶ್ನೆ ಏನಿದೆ ಅಂತ ನೋಡ್ರಿ. ಒಂದು ಏಣಿಯನ್ನು ಅದರ ಪಾದವು ನೆಲದ ಮೇಲೆ ಗೋಡೆಯಿಂದ 2.5 ಮೀಟರ್ ದೂರದಲ್ಲಿ ಇರುವಂತೆ ಒಂದು ಏಣಿ ಅದ. ಇಲ್ಲೇನು ಕಾಣಿಸ್ತಾ ಇದೆ ಅಲ್ಲಿ AC, ಇದನ್ನು ನಾವು ಏನಂತ ಪರಿಗಣಿಸಬೇಕು? ಏಣಿ ಅಂತ ಪರಿಗಣಿಸಬೇಕು. ಈ ಏಣಿಯನ್ನು ಅದರ ಪಾದವು, ಏಣಿಯ ಪಾದ C ಬಿಂದು ಆಗ್ತದೆ, ಅದರ ಪಾದವು ಗೋಡೆಯಿಂದ, ಇಲ್ಲಿ ನೋಡಿ ಇದು ನಿಮಗೆ ಏನನ್ನ AB ನಿಮಗೆ ಏನನ್ನು ಸೂಚಿಸಬೇಕು? ಗೋಡೆಯನ್ನು ಸೂಚಿಸಬೇಕು. ಈ ಗೋಡೆಯಿಂದ ಆ ಏಣಿಯ ಪಾದ ಎಷ್ಟು ದೂರದಲ್ಲಿ ಹತ್ತಾಗ್ತತಿ ನೆಲಕ್ಕಂತಂದ್ರೆ 2.5 ಮೀಟರ್ ದೂರದಲ್ಲಿ ಹತ್ತಾ ಇದೆ. ಆಮೇಲೆ ಏಣಿಯು ನೆಲದೊಂದಿಗೆ 60 ಡಿಗ್ರಿ ಕೋನವನ್ನು ಉಂಟು ಮಾಡಿದರೆ ಏಣಿಯ ಉದ್ದವನ್ನು ಕಂಡುಹಿಡಿಬೇಕಾಗಿತ್ತು. ಭಾಳ ಸುಲಭ ಇದೆ. ಈ ACಯ ಉದ್ದವನ್ನು ನಾವು ಕಂಡುಹಿಡಿಬೇಕಾಗಿತ್ತು, ಹೌದಾ? ಇಲ್ಲಿ ಏಣಿ ಯಾವುದಾಗಿದೆ ಅನ್ನೋದನ್ನು ಗುರುತಿಸ್ಕೋಬೇಕು. ಏಣಿ ಯಾವುದಲ್ಲಿ AB ಅಲ್ಲ, ಸಾರಿ AC ಉದ್ದವನ್ನು ಕಂಡುಹಿಡಿಬೇಕಾಗಿದೆ. ಬರಿತಾ ಇದ್ದೀರಿ ನನ್ನ ಜೊತೆ, ಮೂಮೆಂಟ್ ಮಾಡ್ತಾ ಇದ್ದೀರಿ. AC ಉದ್ದವನ್ನು ಕಂಡುಹಿಡಿಬೇಕಾಗಿದೆ. ಆಮೇಲೆ BC = 2.5 ಮೀಟರ್ ಇದೆ. ಕೋನ ACB = 60 ಡಿಗ್ರಿ ಇದೆ. 60 ಡಿಗ್ರಿ ಇದೆ. ನಾವಿಲ್ಲಿ ಏನನ್ನು ವ್ಯಾಖ್ಯಾನಿಸ್ಕೊಂಡ್ರೆ ಸೂಕ್ತ ಅನ್ನೋದನ್ನು ಸ್ವಲ್ಪ ವಿಚಾರ ಮಾಡಿರಿ. ನಮಗೇನು ಸಿಗಬೇಕು? AC ಸಿಗಬೇಕು. AC ಸಿಗಬೇಕಂದ್ರೆ tan 60 ಹಾಕ್ತಿರೋ, sin 60 ಹಾಕ್ತಿರೋ, cos 60 ಡಿಫೈನ್ ಮಾಡ್ಕೊತಿರೋ. ನಿಮ್ಗೆ ಏನೇನು ಬರಬೇಕು? BC ಬರಬೇಕು, AC ಬರಬೇಕು. ಈ 60 ಡಿಗ್ರಿಗೆ ಹೊಂದಿಕೊಂಡಂಗೆ AB ಇದ್ದದ್ದು ಅಭಿಮುಖ ಬಾಹು, BC ಇದ್ದದ್ದು ಪಾರ್ಶ್ವ ಬಾಹು. ಈ ಪಾರ್ಶ್ವ ಬಾಹು ಮತ್ತು ವಿಕರ್ಣ ಬರಬೇಕಂದ್ರೆ ಪಾರ್ಶ್ವ ವಿಕರ್ಣಕ್ಕೆ ಸಂಬಂಧ ಹೊಂದಿರತಕ್ಕಂಥದ್ದು ಯಾವುದು? ಕಾಸ ಇಲ್ಲ ಸೆಕ್ ಡಿಫೈನ್ ಮಾಡ್ಕೊಂಡ್ರೆ ನಿಮ್ಗೆ ಉತ್ತರ ಬರ್ತದೆ. ಈಗ ನಾವೇನು ಮಾಡೋಣ? ತ್ರಿಭುಜ ABCನಲ್ಲಿ ಬರೀರಿ. ತ್ರಿಭುಜ ABCನಲ್ಲಿ B ನಲ್ಲಿ 90 ಡಿಗ್ರಿ ಅದ. ಇಲ್ಲಿ ನಾವು ತ್ರಿಕೋನಮಿತಿಯ ವ್ಯಾಖ್ಯಾನವನ್ನು ಮಾಡ್ಕೊಳ್ಳೋಣ. cos 60 ಡಿಗ್ರಿ ವ್ಯಾಖ್ಯಾನಿಸ್ಕೊಳ್ಳೋಣ. cos 60 ಡಿಗ್ರಿ = ಪಾರ್ಶ್ವ BC ವಿಕರ್ಣ AC ಆಗ್ತದೆ. BC/AC. cos 60 ಬೆಲೆ 1/2, BC 2.5. ಆಮೇಲೆ ಏನಪ್ಪ AC ಅಂತಂದರೆ ಗೊತ್ತಿಲ್ಲ, ಅದನ್ನ ಹಾಗೆ ಹೇಳ್ರಿ, ಓರೆ ಗುಣಾಕಾರ ಮಾಡಿರಿ. AC × 1 ಎಷ್ಟು ಆಗ್ತದೆ? AC ಆಗ್ತದೆ 2 × 2.5. ಅಂದರೆ AC = ಎಷ್ಟಾಯ್ತು ನೋಡ್ರಿ? 5. ಏನು ಬರಿಬೇಕು? ಮೀಟರ್. ಆದ್ದರಿಂದ ಏಣಿಯ ಉದ್ದ = 5 ಮೀಟರ್ ಅಂತ ಲಾಸ್ಟಿಗೆ ಬರಿ. ಆದ್ದರಿಂದ ಏಣಿಯ ಉದ್ದ = 5 ಮೀಟರ್. ಮತ್ತೊಂದು ಪ್ರಶ್ನೆ ಸ್ವಲ್ಪ ಲೆಂಗ್ದಿ ಇದೆ. ಏಪ್ರಿಲ್ 2023ಗೆ ಬಂದಿದೆ. ಚಿತ್ರವನ್ನು ಕೊಟ್ಟಿದ್ದಾರೆ, ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿವರಣೆ ಏನಿದೆ ಅನ್ನೋದನ್ನು ಸ್ವಲ್ಪ ನೋಡೋಣ. ಗಮನಿಸಬೇಕೆಲ್ಲರೂ. ಚಿತ್ರದಲ್ಲಿ ಸಮತಟ್ಟಾದ ನೆಲದ ಮೇಲೆ ನೇರವಾಗಿ ಕಂಬದ ತುದಿಯಿಂದ ಒಂದು ಆ ಕಂಬದ ತುದಿಗೆ ಏನು ಮಾಡಿದ್ದಾರೆ ಅಂದರೆ ಹಗ್ಗ ಕಟ್ಟಿದ್ದಾರೆ. ಆ ಹಗ್ಗ ಎಳೆದ ನೆಲಕ್ಕೆ ಒಂದು ಗೂಟ ಹೊಡೆದು ಆ ಗೂಟಕ್ಕೆ ಕಟ್ಟಿದ್ದಾರೆ. ಇಲ್ಲಿ ಯಾವುದು ಕಂಬ ಅಂದ್ರೆ AB ಏನದ, ಇದು ಕಂಬ, ಇದು ಹಗ್ಗ. ನಿಮಗೆ ಈ ಹಗ್ಗವನ್ನು ಎಳೆದು ಇಲ್ಲಿ ಏನು ಮಾಡಿದ್ದಾರೆ? ಒಂದು ಗೂಟಕ್ಕೆ ಏನು ಮಾಡಿದ್ದಾರೆ? ಕಟ್ಟಿದ್ದಾರೆ. ಸಮತಟ್ಟಾದ ನೆಲದ ಮೇಲಿರುವ ನೇರವಾದ ಕಂಬದ ತುದಿಯಿಂದ ನೆಲದ ಮೇಲಿನ ಒಂದು ಗೂಟಕ್ಕೆ 20 ಮೀಟರ್ ಉದ್ದವಿರುವಂತೆ ಒಂದು ಹಗ್ಗವನ್ನು ಬಿಗಿದು ಕಟ್ಟಲಾಗಿದೆ. ಇಲ್ಲಿಂದ ಇಲ್ಲಿ ತನಕ ಹಗ್ಗದ ಉದ್ದ ಎಷ್ಟೈತಿ? 20 ಮೀಟರ್ ಐತಿ. ಆಮೇಲೆ ಹಗ್ಗವು ನೆಲದೊಂದಿಗೆ 30 ಡಿಗ್ರಿ ಕೋನವನ್ನು ಉಂಟು ಮಾಡೈತೆ. ಹಗ್ಗದ ನೆಲದೊಂದಿಗೆ 30 ಡಿಗ್ರಿ ಕೋನವನ್ನು ಉಂಟು ಮಾಡಿದ ಒಬ್ಬ ಸರ್ಕಸ್ ಕಲಾವಿದ ಏನು ಮಾಡ್ತಾ ಇದ್ದಾನೆ ಅಂದರೆ ಈ ಹಗ್ಗದ ಮೇಲೆ ನಡ್ಕೋತ ಹೋಗ್ತಾನೆ. ನಾವು ಹಗ್ಗದ ಮೇಲೆ ಹತ್ತಿರ್ತಾರೆ ಸರ್ಕಸ್ ಕಲಾವಿದ್ರು, ಗೊತ್ತು ನಿಮ್ಗೆ. ಹಗ್ಗದ ಮೇಲೆ ನೆಲ್ಕೋತ ಹೋಗಿ ಏನು ಮಾಡ್ತಾನೆ ಅಂದ್ರೆ ಇಲ್ಲಿ ಮೇಲೆ A ಬಿಂದು ತಲುಪ್ತಾನೆ, ಹಗ್ಗದ ತುದಿಯನ್ನು ತಲುಪ್ತಾನೆ. ಆಮೇಲೆ ಅದ್ರ ಬಾಜುಕ್ಕೆ ಏನೈತೆ ಅಂದ್ರೆ ಇನ್ನೊಂದು ಕಂಬ ಅದ. ಅಲ್ಲಿಂದ ಅವನು ಅದೇ ನೆಲದ ಮೇಲೆ ನೇರವಾಗಿ ನಿಂತಿರುವ ಮತ್ತೊಂದು ಕಂಬದ ತುದಿಯನ್ನು ವೀಕ್ಷಿಸಿದಾಗ ಈ ಹಗ್ಗದ ಮೇಲೆ ನಡ್ಕೊಂತ ಹೋಗಿ ಇಲ್ಲಿ ನಿಂತು ಏನು ಮಾಡ್ತಾನೆ? ಬಾಜುಕ್ಕೆ ಇನ್ನೊಂದು ಕಂಬ ಐತಲ್ಲ CD, ಆ CD ತುದಿಯನ್ನು ವೀಕ್ಷಿಸಿದಾಗ, ಈ C ಬಿಂದುವನ್ನು ವೀಕ್ಷಿಸಿದಾಗ ಉಂಟಾಗ್ತಕ್ಕಂಥ ಉನ್ನತ ಕೋನ ಎಷ್ಟು? 60 ಡಿಗ್ರಿ ಆಗಿದೆ. 60 ಡಿಗ್ರಿ ಆಗಿರುತ್ತದೆ. ನೆಲದ ಮೇಲಿನ ಗೂಟದಿಂದ ದೊಡ್ಡ ಕಂಬದ ಪಾದಕ್ಕೆ ಇರುವ ದೂರ, ನೆಲದ ಮೇಲಿನ ಗೂಟ ಅಂದರೆ ಇಲ್ಲದ ನೋಡು O, ಆ ದೊಡ್ಡ ಕಂಬ ಏನೈತಲ್ಲ CD, ಅದರ ಪಾದ ಅಂದರೆ Oದಿಂದ D ವರೆಗೆ ಇರತಕ್ಕಂಥ ದೂರ ಎಷ್ಟು ಅಂದರೆ 30 ಮೀಟರ್ ಆಗಿದೆ. ಈ ಕಂಬದ ಎತ್ತರವನ್ನು ಕಂಡುಹಿಡಿಯಿರಿ. √3 1.73 ಅಂತ ತಗೊಳ್ಳಿ ಅಂತ ಹೇಳಿದ್ದಾನೆ. Cದಿಂದ D ವರೆಗೆ ಇರುವ ದೂರವನ್ನು ನಾವು ಕಂಡುಹಿಡಬೇಕು. CD ದೂರವನ್ನು ಒಮ್ಮೆ ನಮಗೆ ತೆಗಿಲಿಕ್ಕೆ ಆಗೋದಿಲ್ಲ. CD ಕಂಡುಹಿಡಬೇಕಂದ್ರೆ ಅದ್ರಾಗ ನೋಡ್ರಿ 2 ಪಾರ್ಟ್ ಅದಾವು, CE ಮತ್ತು ED ಅಂತ. ನಾವಿಲ್ಲಿ ಏನು ಮಾಡ್ಬೇಕಂದ್ರೆ ಮೊದಲ ED ತೆಗಿಬೇಕಂದ್ರೆ AB ತಕ್ಕೋಬೇಕು. AB ತೆಗಿಯೋಕೆ ಈ ತ್ರಿಭುಜ ಬಳಸ್ಕೋಬೇಕು. ಆಮೇಲೆ CE ತೆಗೆಯೋದಕ್ಕೆ ಇನ್ನೊಂದು ತ್ರಿಭುಜ ಐತಲ್ಲ, ACE ತ್ರಿಭುಜವನ್ನು ಬಳಸ್ಕೋಬೇಕು ಅನ್ನೋದನ್ನು ಗಮನಕ್ಕೆ ತಗೋಬೇಕು. ಈ ಲೆಕ್ಕಾಚಾರಗಳನ್ನು ಮಾಡ್ತಾ ಸಾಗೋಣ. ನನ್ನ ಜೊತೆ ನೀವು ಬಿಡಿಸ್ತಾ ಸಾಗ್ರಿ. ಸರಿ,
ಮೊಟ್ಟ ಮೊದಲನೇ ಕೆಲಸ ಒ ಬಿಯನ್ನು ತಗೊಳ್ಳಿಕ್ಕೆ ಸಾಧ್ಯತೆ ಐತೆ. ಒ ಬಿಯನ್ನು ತಗೊಳ್ಳಿಕ್ಕೆ ಸಾಧ್ಯ ಐತೆ ಅಲ್ಲ, ಒ ಬಿ ನಮಗೆ ಹೆಲ್ಪ್ ಆಗ್ತದಲ್ಲ. ಒ ಬಿ ಸಿಕ್ತಂದ್ರೆ ನಿಮಗೆ ಬಿ ಡಿ ಸಿಗ್ತದೆ, ಬಿ ಡಿ ಸಿಕ್ತಂದ್ರೆ ಮ್ಯಾಲಿಂದ ಎ ಸಿಗ್ತದೆ, ಎ ಸಿಕ್ತಂದ್ರೆ ಮುಂದಿನ ತ್ರಿಭುಜದ ಲೆಕ್ಕಾಚಾರಕ್ಕೆ ಹೋಗಲಿಕ್ಕೆ ಸಾಧ್ಯ ಆಗ್ತದೆ. ಒಂದಕ್ಕೊಂದು ಲಿಂಕ್ ಇರ್ತಾವೆ, ಸರಿಯಾಗಿ ಗಮನಿಸ್ಬೇಕಷ್ಟು ನಾವು. ನೋಡ್ರಿ, ಸರಿ ನೇರವಾಗಿ ಲೆಕ್ಕಾಚಾರಕ್ಕೆ ಹೋಗೋಣ. ತ್ರಿಭುಜ ಒ ಎ ಬಿನಲ್ಲಿ ಬರೀರಿ, ತ್ರಿಭುಜ ಒ ಎ ಬಿನಲ್ಲಿ ಯಾವ ಅನುಪಾತವನ್ನು ವ್ಯಾಖ್ಯಾನಿಸ್ಕೊಳ್ತೀರಿ? ಸೈನೋ, ಕಾಸೋ, ಟ್ಯಾನೋ. ವಿಕರ್ಣ ಬರ್ಬೇಕಿಲ್ಲ ನಿಮಗೆ, ಮತ್ತು ಆ ಒ ಬಿ ಬರ್ಬೇಕು. ಏನು ಮಾಡ್ತೀರಿ? ಒ ಬಿ ಬಂದ್ರೆ ಅನುಕೂಲ ನಮಗೆ, ಒ ಬಿ ಬರ್ಬೇಕಲ್ಲಿ. 30 ಡಿಗ್ರಿಗೆ ಎ ಬಿ ಅಭಿಮುಖ ಆಗ್ತದ, ಒ ಬಿ ಪಾರ್ಶ್ವ ಆಗ್ತದೆ. ಅದಕ್ಕೇನು ಮಾಡಬೇಕು? ಕಾಸ್ ಹಾಕೋಬೇಕು. ಅದು ಯಾವ್ದು 90 ಡಿಗ್ರಿ ಐತೆ ಅದನ್ನೊಂದು ಬರೀರಿ. ಕೋನ್ ಬಿ ಈಕ್ವಲ್ ಟು 90 ಡಿಗ್ರಿ ಅದ ಇದ್ರೊಳಗೆ, ಇಲ್ಲಿ 90 ಡಿಗ್ರಿ ಅದ. ನಾ ಏನು ಮಾಡ್ತೀನಿ? ಕಾಸ್ 30 ಡಿಗ್ರಿ ಡಿಫೈನ್ ಮಾಡ್ಕೋತೀನಿ. ಕಾಸ್ 30 ಡಿಗ್ರಿ ಈಕ್ವಲ್ ಟು ಪಾರ್ಶ್ವಬಾಹು ಒ ಬಿ ಆಗ್ತದ. ಒ ಬಿ ಏನು ಇಟ್ಕೊಡ್ರಿ, ಡಿವೈಡೆಡ್ ಬೈ ವಿಕರ್ಣ. ಯಾವುದು ವಿಕರ್ಣ? ಯಾವುದು? ಒ ಎ ವಿಕರ್ಣ. ಒ ಎ ವಿಕರ್ಣ, ಸರಿನಾ? ಕಾಸ್ 30 ಬೆಲೆ ಎಷ್ಟು? √3 ಡಿವೈಡೆಡ್ ಬೈ 2. ಆಮೇಲೆ ಒ ಬಿ ನಮಗೆ ಗೊತ್ತದ? ಇಲ್ಲ, ಗೊತ್ತಿಲ್ಲ. ಒ ಬಿ ಹಂಗೆ ಇಡ್ರಿ. ಒ ಎ ಗೊತ್ತದಲ್ಲ. ಓದಿಂದ ಎ ಅಂದರೆ ಹಗ್ಗದ ದೂರ ಎಷ್ಟು ಇದೆ? 20 ಮೀಟರ್ ಇದೆ. 20 ಇಲ್ಲ ಹಾಕ್ಕೊಂಬಿಡೋಣ. ಈಗೇನು ಮಾಡಿರಿ? ಒ ಬಿಗೆ ಬಿಡಿಸ್ಕೊಂಬಿಡ್ರಿ. ಒ ಬಿಗೆ ನೀವು ಇದನ್ನು ಬಿಡಿಸ್ಕೊಂಬಿಟ್ರಿ ಅಂದ್ರೆ 20 ಓರೆ ಗುಣಾಕಾರ ಆಯ್ತು ಈ ಕಡೆ ಇಂಟು √3 ಡಿವೈಡೆಡ್ ಬೈ 2. ಅಂದರೆ ಒ ಬಿಯ ಉದ್ದ ಎಷ್ಟಾಯಿತು ಅಂತಂದರೆ 10 √3 ಮೀಟರ್. 2 ಒಂದಲೇ 2 ಹತ್ತಲೆ 10 √3 ಮೀಟರ್. ಹಾಗೆ 1.73 ಈಗ ಹಾಕೋದು ಬೇಡ, ಲಾಸ್ಟ್ ಫೈನಲ್ ಏನು ಬರುತ್ತಲ್ಲ ಅಲ್ಲಿ ಯೂಸ್ ಮಾಡ್ಕೊಳ್ಳೋಣ. 10 √3 ಮೀಟರ್ ಅಂತ ಇಟ್ಬಿಡಿ. ಯಾವುದು? ಒ ಬಿ 10 √3 ಮೀಟರ್ ಆಯಿತು. ಒ ಬಿ ಉದ್ದ ಎಷ್ಟಾಯ್ತು? 10 √3 ಮೀಟರ್ ಆಯಿತು. ಇದರಿಂದ ನಾನು ಬಿ ಡಿ ತೆಗಿಲಿಕ್ಕೆ ಬರ್ತದೆ, ಬಿ ಡಿ ಲೆಕ್ಕಾಚಾರ ಮಾಡಿಡ್ತೀನಿ ನೋಡ್ರಿ. ಈಗ ಬಿ ಡಿ ಈಕ್ವಲ್ ಟು ಏನು ಮಾಡಬೇಕು? ಓದಿಂದ ಡಿನವರೆಗಿನ ಉದ್ದದಲ್ಲಿ, ಓ ಡಿಯ ಉದ್ದದಲ್ಲಿ ಏನನ್ನು ಕಳಿಬೇಕು? ಓದಿಂದ ಡಿ ತನ ಏನೈತಿಲ್ಲ ಆ ದೂರದೊಳಗೆ ಏನು ಕಳಿಬೇಕು ಹೇಳ್ರಿ? ಒ ಬಿಯನ್ನು ಕಳಿಬೇಕು. ಮೈನಸ್ ಒ ಬಿ ಮಾಡಿ. ಓ ಡಿ ಈಕ್ವಲ್ ಟು ಕೊಟ್ಟಿದ್ದಾರೆ ಎಷ್ಟಂತ? 30 ಇದೆ. ಆಮೇಲೆ ಒ ಬಿ ಅಂದರೆ ಎಷ್ಟದ? ಈಗ ತಾನೇ ಕಂಡುಹಿಡ್ಕೊಂಡಿದ್ರಿ 10 √3. ಇದನ್ನ ಹಿಂಗೆ ಇಡ್ರಿ, ಏನು ಗುಣಸಾಕ ಮತ್ತೇನು ಸುಲ್ಬೇಕನ್ನು ಮಾಡೋಕೆ ಹೋಗ್ಬೇಡ್ರಿ. ಬಿ ಡಿ ಸಿಕ್ತು ನಿಮಗೆ. ಬಿ ಡಿ ಈಕ್ವಲ್ ಟು 30 - 10 √3. ಬಿ ಡಿಯ ಉದ್ದ 30 - 10 √3. 30 - 10 √3 ಬಂತಲ್ಲ. ಈಗ ಬಿ ಡಿದಷ್ಟ ಏನಿರ್ತೈತಿ? ಎ ಇ ಇರ್ತದ. ಎ ಇ ಬರ್ಕೋಬೇಕು. ಆದ್ದರಿಂದ ಎ ಇ ಈಕ್ವಲ್ ಟು ಬಿ ಡಿ ಬದಲು ಎ ಇ ಹಾಕೊಂಡ್ಬಿಟ್ರಿ ಕೆಳಗೆ. ಎ ಇ ಈಕ್ವಲ್ ಟು ಎಷ್ಟಾಯಿತು ಅಂತಂದರೆ 30 - 10 √3 ಮೀಟರ್ ಅಂತಕ್ಕಂಥದ್ದನ್ನು ಗ್ರಹಿಸಬೇಕು. ಯಾವುದು? ಎ ಇಯ ಉದ್ದ. ಎ ಇಯ ಉದ್ದ 30 - 10 √3 ಆಯಿತು, ಸರಿನಾ? ಈಗ ಎ ಇ ಸಿಕ್ಕಾಯಿತು. ಆಮೇಲೆ ನಮಗೆ ಎ ಬಿನೂ ಬೇಕಾ? ಇಲ್ಲಿ ನೋಡ್ರಿ, ಎ ಬಿನೂ ಬೇಕಾ? ಎ ಬಿನೂ ಬೇಕಲ್ಲ. ಯಾಕಂದರೆ ಎ ಬಿ ಸಿಕ್ಕರೆ ನಿಮಗೆ ಏನು ತೆಗಿಯಕ್ಕೆ ಬರ್ತದೆ ಹೇಳ್ರಿ? ಡಿ ತೆಗಿಲಿಕ್ಕೆ ಬರ್ತದೆ. ನಮಗೆ ಎ ಬಿ ಸಿಗಬೇಕಂದ್ರೆ ಏನು ಹಾಕಬೇಕು? ಮೊದಲು ಎ ಬಿ ತಗೊಂಡು ಮುಂದುವರಿ. ಎ ಬಿ ಸಿಗಬೇಕಂದ್ರೆ ಏನು ಹಾಕ್ತೀರಿ ಹೇಳಿ? ಎ ಬಿ ಉದ್ದ ಬೇಕಂದ್ರೆ ಇದು ಒ ಬಿ ಸಿಕ್ಕೈತಿ. ನಿಮಗೆ ಒ ಬಿ ಸಿಕ್ಕೈತಿ, ಎ ಬಿ ಸಿಗಬೇಕು. ಎ ಬಿ ಸಿಗಬೇಕಂದ್ರೆ ಏನು ಮಾಡ್ತೀರಿ? ಸೈನ್ 30 ಡಿಗ್ರಿ ಹಾಕ್ತೀರಿ. ಎ ಬಿ ಡಿವೈಡೆಡ್ ಬೈ ಒ ಎ ಬರ್ತದೆ. ಅದನ್ನು ತೊಗೊಳ್ಳೋಣ. ಈಗ ಅದನ್ನ ಲೆಕ್ಕಾಚಾರ ಇಲ್ಲೇ ಮುಗಿಸ್ತೀನಿ ನೋಡ್ರಿ. ಮುಂದಿನ ಬೋರ್ಡಿಗೆ ಮುಂದಿನ ಲೆಕ್ಕಾಚಾರಕ್ಕೆ ಹೋಗೋಣ. ತ್ರಿಭುಜದೊಳಗೆ ಒ ಎ ಬಿದೊಳಗೆ ನಮ್ಮ ಲೆಕ್ಕಾಚಾರ ಸಾಕಾಗತ್ತವ. ಸೈನ್ 30 ಡಿಗ್ರಿ ಈಕ್ವಲ್ ಟು ನೋಡ್ರಿ, ತ್ರಿಭುಜದೊಳಗೆ ಒ ಎ ಬಿ ತ್ರಿಭುಜದೊಳಗೆ ನಾನು ಲೆಕ್ಕಾಚಾರ ಮಾಡ್ತಾ ಇದ್ದೀನಿ. ಸೈನ್ 30 ಡಿಗ್ರಿ ಈಕ್ವಲ್ ಟು ಎ ಬಿ ಡಿವೈಡೆಡ್ ಬಾ. ಎ ಬಿ ನಮಗೆ ಅಭಿಮುಖವಾಗಿರ್ತಕ್ಕಂಥ ಬಾಹು. ವಿಕರ್ಣ ಯಾವುದಾಗ್ತದ? ಒ ಎ ಆಗ್ತದ. ಒ ಎ ಬರೆಯೋಣ. ಸೈನ್ 30 1/2. ಎ ಬಿ ಗೊತ್ತಿಲ್ಲ, ಒ ಎ 20 ಇದೆ, ಸರಿ. ಒರೆ ಗುಣಾಕಾರ ಮಾಡಿರಿ. 20/2 ಈಕ್ವಲ್ ಟು ಎ ಬಿ. ಅಂದರೆ ಎ ಬಿ ಈಕ್ವಲ್ ಟು 20 ಡಿವೈಡೆಡ್ ಬೈ 2 ಅಂದರೆ ಎಷ್ಟು ಬಂತು? 10 ಮೀಟ್ರ್ ಬಂತು ನೋಡ್ರಿ. ಎ ಬಿ 10 ಮೀಟ್ರ್ ಬಂತು ಅಂದ್ರೆ ಡಿನೂ ಕೂಡ ಎಷ್ಟು ಆಗ್ಬೇಕು ಹೇಳ್ರಿ? 10 ಮೀಟ್ರ್ ಆಗ್ಬೇಕ ಇಲ್ಲೋ? ಕೆಳಗಿಂದ 30 - 10 √3 ಅದಂದ್ರೆ ಎ ಈಕ್ವಲ್ ಟು, ಈಗ ಅಂದು ಬರ್ಕೊಂಡಿದ್ದೀವಿ, ಹಿಂದಿನ ಇದ್ರೊಳಗೆ ಬರ್ಕೊಂಡಿದ್ದೀವಿ. ನೇರವಾಗಿ ತ್ರಿಭುಜಕ್ಕೆ ಹೋಗ್ರಿ. ತ್ರಿಭುಜ ಎ ಸಿ ಇನಲ್ಲಿ, ತ್ರಿಭುಜ ಎ ಸಿ ಇನಲ್ಲಿ ಯಾವುದು ಲಂಬಕೋನ ಅದ ಅನ್ನೋದು ಮೆನ್ಷನ್ ಮಾಡ್ಕೊಂಡ್ಬಿಟ್ರೆ ಅಂದರೆ ವಿಕರ್ಣ ಸ್ಪಷ್ಟ ಆಗ್ತೈತೆ ನಾವು. ಈ ಶೃಂಗದಲ್ಲಿ 90 ಡಿಗ್ರಿ ಅದ. ಕೋನ್ ಇ ಈಕ್ವಲ್ ಟು 90 ಡಿಗ್ರಿ ಬರುತ್ತೆ. ಕೋನ್ ಇ ಈಕ್ವಲ್ ಟು 90 ಡಿಗ್ರಿ. ಕೋನ್ ಇ ಈಕ್ವಲ್ ಟು 90 ಡಿಗ್ರಿ ಬರೀಬೇಕು. ಬರದ್ರ? ಇಲ್ಲಿ ನೋಡ್ರಿ, ಇದು 90 ಡಿಗ್ರಿ ಐತೆ ನಿಮ್ಗೆ. ಇದು ಕೋನ್ ಗೊತ್ತದ? ಇದೆಷ್ಟೋ 30 - ಎಷ್ಟು ಬಂದಿತ್ತಲ್ಲ ಹೇಳ್ರಿ?
30 ಮೈನಸ್ 10 ರೂಟ್ 3 30 ಮೈನಸ್ 10 ರೂಟ್ 3 ಐತಿ. ನನಗೇನು ಬೇಕಾಗೈತಿ? ಇದು ಬೇಕಾಗಿತ್ತು, ಸಿ ಇ ಬೇಕಾಗಿತ್ತು. ಟ್ಯಾನ್ ಅಪ್ಲೈ ಮಾಡ್ಕೊಂಡ್ರೆ ಬರುತ್ತಲ್ಲ, ಈ ತ್ರಿಭುಜದೊಳಗೆ ಟ್ಯಾನ್ 60 ಅನ್ನೋ ವ್ಯಾಖ್ಯಾನಿಸ್ಕೊಡು. ಟ್ಯಾನ್ 60 ಡಿಗ್ರಿ ಕೊಟ್ಟು, ಟ್ಯಾನ್ 60 ಡಿಗ್ರಿ ಕೊಟ್ಟು ಅಭಿಮುಖ ಸಿ ಇ ಉದ್ದ ಟ್ಯಾನ್ 60 ಕೊಟ್ಟು ಸಿ ಇ ಡಿವೈಡೆಡ್ ಬೈ ಪಾರ್ಶ್ವ, ಯಾವುದು ಪಾರ್ಶ್ವ? ಎ ಇ ನಮಗೇನಾಗ್ತದ? ಪಾರ್ಶ್ವ ಆಗ್ತದೆ. ಡಿವೈಡೆಡ್ ಬೈ ಎ ಇ ಬರೀ, ಡಿವೈಡೆಡ್ ಬೈ ಎ ಇ. ಟ್ಯಾನ್ 60 ಬೆಲೆ ರೂಟ್ 3 ಸಿ ಇ ಗೊತ್ತಿಲ್ಲ, ಹಾಗೆ ಹೇಳ್ರಿ. ಸಿ ಇ ಡಿವೈಡೆಡ್ ಬೈ ಎ ಇ ಎಷ್ಟಿದೆ? 30 ಮೈನಸ್ 10 ರೂಟ್ 3 ವರೆ ಗುಣಾಕಾರ ಮಾಡಿರಿ. ಇದರಿಂದ ಏನು ಕಂಡುಬರ್ತದೆ ನೋಡ್ರಿ, ಸಿ ಇ ಈಕ್ವಲ್ ಟು ರೂಟ್ 3 ಇಂಟು ಬ್ರಕೆಟ್ 30 ಮೈನಸ್ 10 ರೂಟ್ 3 ಅಂದರೆ ಸಿ ಇನ ಉದ್ದ 30 ರೂಟ್ 3 ಮೈನಸ್ ರೂಟ್ 3 ಇಂಟು ರೂಟ್ 3 ಇಂಟು ರೂಟ್ 3 ಎಷ್ಟಾಗ್ತದೆ? 3 ಆಗ್ತದೆ. ಆದರೆ 10 ಐತಿ ಹಿಂದೆ, 10 ಮೂರಲೇ ಎಷ್ಟು? 30 ಮೈನಸ್ 30 ನೇರವಾಗಿ ಬರೀ ನಾವು. ಗೊತ್ತಾಯ್ತು ಈ ಲೆಕ್ಕಾಚಾರ ನಿಮಗೆ? ರೂಟ್ 3 ಇಂಟು ರೂಟ್ 3 3 ಕೊಡುತ್ತಾ, ಆ 3 10ಕ್ಕೆ ಗುಣಾಕಾರ ಆಗಿ ಎಷ್ಟಾಗಿದೆ? 30 ಆಗಿದೆ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ಸೊ ಸಿ ಇದ ಉದ್ದ ನಮಗೆ ಸಿಕ್ತು, ಇ ಡಿದ ಉದ್ದನೂ ಕೂಡ ಈಗಾಗಲೇ ಸಿಕ್ಕಿದೆ. ಇ ಡಿ ಸಿಕ್ಕತ್ತೇವ ಇಲ್ಲ? ಎ ಬಿ ತಗೊಂಡಲ್ಲ ಹಿಂದಕ್ಕೆ ಬಂದೈತೇವಲ್ಲ ಇ ಡಿ ನೋಡ್ರಿ. ಎ ಬಿ 10 ಮೀಟರ್ ಬಂದದ ಅಂದ್ರೆ ಡಿ 10 ಮೀಟರ್ ಆಯ್ತಲ್ಲ. ಈಗ ಕೇಳಿರೋದು ನಿಮಗೇನೋ ದೊಡ್ಡ ಕಂಬದ ಎತ್ತರವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ದೊಡ್ಡ ಕಂಬದ ಎತ್ತರ ಅಂದ್ರೆ ಸಿ ಡಿ. ಈ ಸಿ ಡಿ ಒಳಗೆ 2 ಭಾಗಗಳದಾವ. ಒಂದನೇ ಭಾಗ ಸಿ ಇ, ಎರಡನೇ ಭಾಗ ಯಾವುದು? ಎರಡನೇ ಭಾಗ ಇ ಡಿ. ಸಿ ಇ ಪ್ಲಸ್ ಇ ಡಿ. ಸರಿ, ಸಿ ಇದ ಬೆಲೆ ಎಷ್ಟು ಬಂದದ? 30 ರೂಟ್ 3 ಮೈನಸ್ 30 ರೂಟ್ 3 ಮೈನಸ್ 30 ಪ್ಲಸ್ ಇ ಡಿ ಅಂದರೆ ಎಷ್ಟು ಬರೀತೀರಿ? 10 ಬಂದದ ಇಲ್ಲ? ಪ್ಲಸ್ 10 ಬರೀರಿ. ಈಗ ಈಕ್ವಲ್ ಟು 30 ರೂಟ್ 3 ಇರ್ಲಂಗ ಮೈನಸ್ 30 ಪ್ಲಸ್ 10 ಅಂದ್ರೆ ಮೈನಸ್ 20 ಆಯಿತು. ಈಗ ಏನು ಮಾಡಿರಿ? ರೂಟ್ 3 ಬೆಲೆ ಹಾಕ್ರಿ. 1.73 ಹಾಕಂದಲ್ಲ, ಕೊಟ್ಟಿರ್ತಕ್ಕಂಥ ಬೆಲೆ 1.73 ಐತಿ, ಹಾಕ್ರಿ. ಮೈನಸ್ 20 ಬರೀರಿ. ಈಗ 3ರಲ್ಲೇ ಮೊದಲು ಗುಣಿಸ್ಕೊಂಡ್ಬಿಟ್ರಿ. ಅದಕ್ಕೆ 3 3 9, 3 7 21, 2 ಕೈಲ 3 3 2 6, 6190 ಅಂದಂಗೆ. 0 ಒಂದು ಐತಿ, 2 ದಶಮಾಂಶ ಸರಸರಿ ಅಂದ್ರೆ 61.90 ಮೈನಸ್ 20 ಕಳೆದ 2 ಉತ್ತರ ಎಷ್ಟು ಬರ್ತದೆ? ಫೈನಲ್ ಆನ್ಸರ್ 61.90 20 ಕಳೀರಿ. ಎಷ್ಟು? 51. ಇದು ಗುಣಾಕಾರ ತಪ್ಪು. ಹೇಳ್ರಿ ಎಷ್ಟು ಕರೆಕ್ಟ್ ಹೇಳ್ರಿ. ನೀವು ಹೇಳ್ರಿ, ನಾನು ತಪ್ಪಿರ್ಬೋದು, ನೀವು ಹೇಳ್ರಿ. ಎಷ್ಟು? 51.90 ಕರೆಕ್ಟ್ ಹೇಳತ್ತಿರಲ್ಲ? ಸರಿ, ನಾ ಕ್ಯಾರಿ ತೊಗೊಳುವಾಗ ಎಲ್ಲರ ಮಿಸ್ಟೇಕ್ ಆಗಿರ್ಬೇಕಾ? 51.90 ಇದನ್ನು ಕಳೀರಿ, 20 ಕಳೀರಿ. 31.90 ಮೀಟರ್ ಬರೀಬೇಕು, ಸೆಂಟಿಮೀಟರ್ ಬರೀಬೇಕು? ಮೀಟರ್ ಬರೀಬೇಕು. 31.90 ಎಸ್ 31.90 ಮೀಟರ್ ಸರಿಯಾದ ಉತ್ತರ. ಕನ್ಫರ್ಮ್ ಆಯ್ತಲ್ಲ? ನೋಡ್ರಿ, ಡಯಾಗ್ರಾಮ್ ದೊಡ್ಡದು ನೋಡಿ, ಭಾಳಷ್ಟು ಲೆಕ್ಕಾಚಾರ ನೋಡಿ, ಏನು ಗಾಬರಿ ಆಗಬಾರ್ದು. ಏನು ಸಂಬಂಧಗಳನ್ನು ಕೊಟ್ಕೊತ ಹೋಗ್ಲಿಕ್ಕೆ ಸಾಧ್ಯ ಅದ ನಮಗೆ. ನಮಗೇನು ಮಾಹಿತಿ ಐತಿ, ಇಲ್ಲೇನು ಅಪ್ಲೈ ಮಾಡ್ಬೋದು. ಇಷ್ಟ ಯಾವಾಗಲೂ ಗಾಬರಿ ಆಗೋದ್ರಿಂದ ಏನೂ ಆಗೋದಿಲ್ಲ. ನಮಗೇನು ಮೂಲ ಮಾಹಿತಿ ಐತಿ, ನಾವೇನು ಇಲ್ಲಿ ಮಾಡ್ಲಿಕ್ಕೆ ಸಾಧ್ಯ. ಅರ್ಥ ಆಯ್ತಲ್ಲ? ಅದಕ್ಕೆ ಸಾಕಷ್ಟು ಪ್ರಾಕ್ಟೀಸು ನಿಮ್ಗೆ ಕೊಡಲಾಗಿದೆ, ಏನು ಕಡಿಮೆ ಆಗಿಲ್ಲ. ಸ್ವಲ್ಪ ಗಮನಿಸ್ಬೇಕಿಂತ ಸಮಸ್ಯೆಗಳನ್ನ. ಮುಂದಿನ ಪ್ರಶ್ನೆ ನೋಡ್ರಿ. ಬಹುಶಃ ಇದನ್ನು ಮಾಡಿದ್ದೀರಿ ನಿಮ್ಮ ಪಠ್ಯಪುಸ್ತಕದ ಏನು ಪ್ರಶ್ನೆ ಐತಿದು? 1.2 ಮೀಟರ್ ಎತ್ತರದ ಹುಡುಗಿ ಅದರೊಬ್ಬಕ್ಕೆ ನೆಲದಿಂದ 88.2 ಮೀಟರ್ ಎತ್ತರದಲ್ಲಿ ಒಂದು ಬಲೂನ್ ನೆಲದಿಂದ, ಟೋಟಲ್ ನೆಲದಿಂದ ಇಲ್ಲಿ ಮಾರ್ಕ್ ಮಾಡೈತೆ ನೋಡ್ರಿ, 88.2 ಎತ್ತರದೊಳಗೆ ಒಂದು ಬಲೂನ್ ಹಾರಾಕತ್ತದ. ಕ್ಷಿತಿಜ ರೇಖೆಗೆ ಸಮಾಂತರವಾಗಿ ಗಾಳಿಯಲ್ಲಿ ತೇಲುತ್ತಿರುವುದನ್ನು ಆಕೆ ಗುರುತಿಸ್ತಾಳೆ. ಇಲ್ಲಿ ನೋಡ್ರಿ, ಇ ಎಫ್ ಇಲ್ಲಿ ವ್ಯಕ್ತಿಯ ಎತ್ತರವನ್ನು ಸಾಮಾನ್ಯವಾಗಿ ಎಲ್ಲ ಈ ಎತ್ತರ ಮತ್ತು ದೂರಕ್ಕೆ ಸಂಬಂಧಪಟ್ಟಂಗೆ ಲೆಕ್ಕ ಮಾಡ್ತೀವಲ್ಲ, ಇಲ್ಲಿ ನಾವು ನಗನ್ನೇ ಮಾಡ್ತೀವಿ ಅದನ್ನ. ಆದ್ರೆ ವ್ಯಕ್ತಿಯ ಎತ್ತರವನ್ನು ಕೊಟ್ಟಿದ್ರು ಅಂದ್ರೆ ಅದನ್ನು ಪರಿಗಣಿಸಿ ಲೆಕ್ಕಾಚಾರ ಮಾಡಬೇಕು ಅನ್ನೋದನ್ನು ತಾವೆಲ್ಲ ನೆನಪಿನಲ್ಲಿ ಇಟ್ಕೊರಿ. ಇಲ್ಲಿ ಇ ಎಫ್ ಐತಲ್ಲ, ಇದು ಹುಡುಗಿ ಎತ್ತರ ಇ ಎಫ್. ಆಕೆ ಏನು ಮಾಡತ್ತಾಳ? ಇಲ್ಲಿ ನಿಂತಾಳ. ಅಲ್ಲಿ ಸಿ ಬಿಂದುವಿನೊಳಗೆ ಒಂದು ಬಲೂನ್ ಅದ. ಇಲ್ಲಿ ನೋಡ್ರಿ, ಇಲ್ಲಿ ನಿಂತಾಳ ಆಕೆ. ಇಲ್ಲಿ ನಿಂತ ಆಕಿದ ಎತ್ತರನ 1.2 ಮೀಟರ್ ಎತ್ತರದ. ಇಲ್ಲಿ ನಿಂತ ಈ ಬಲೂನ್ ನೋಡಾಕತ್ತಾಳ. ಸಿ ನಲ್ಲಿ ಇರ್ತಕ್ಕಂಥ ಬಲೂನನ್ನು ನೋಡಾಕತ್ತಾಳ. ಒಂದು ಸಮಯದಲ್ಲಿ ಹುಡುಗಿಯ ಕಣ್ಣಿನಿಂದ ಈ ಬಲೂನ್ಗೆ ಉಂಟಾದ ಉನ್ನತ ಕೋನ 60 ಡಿಗ್ರಿ. ಇದು ನೋಡಿದಾಗ 60 ಡಿಗ್ರಿ ಐತಿ. ಸ್ವಲ್ಪ ಟೈಮ್ ಆಗ್ತದ, ಬಲೂನ್ ಗಾಳಿಗೆ ಮುಂದೆ ಹೊಂಟದ, ಹಂಗೆ ಸಮಾಂತರವಾಗಿ ಹೊಂಟದ ಅನ್ನೋ ತಿಳ್ಕೊಬೇಕು.
ಆವಾಗ ಉನ್ನತ ಕೋನ ಎಷ್ಟಕ್ಕೆ ಬದಲಾಗ್ತೈತಿ ಅಂತಂದ್ರೆ ಅದು ಹಿಂಗೆ ಮುಂದೆ ಹೋತಂದ್ರೆ ಇದು ಲೈನ್ ದೃಷ್ಟಿ ರೇಖೆ ಕೆಳಗೆ ಇಳಿತು, ಅವಾಗ ಎಷ್ಟಾಗೈತೆ ನೋಡ್ರಿ, ಅದು 60 ಕೆಳಗೆ ಬರ್ತೈತಿ, ಕನ್ಫ್ಯೂಸ್ ಮಾಡ್ಕೊಬೇಡ್ರಿ. ಮಾರ್ಕ್ ಮಾಡಿ ಬರ್ತೈತಿಲ್ಲ ಅದರ 60 ಅದು ಇಲ್ಲಿ ಕೆಳಗೆ ಐತೆ ನೋಡ್ರಿ. 60 ಇದ್ದದ್ದು ಎಷ್ಟಕ್ಕೆ ಚೇಂಜ್ ಆಗ್ತೈತೆ, ಅದು 30 ಡಿಗ್ರಿ ಆಗ್ತದ. ಈ ಸಮಯದ ಅಂತರದಲ್ಲಿ ಬಲೂನ್ ಚಲಿಸಿದ ದೂರವನ್ನು ಕಂಡುಹಿಡಿಯಿರಿ. ಅಂದ್ರೆ ನಾವೇನು ಕಂಡುಹಿಡಬೇಕು, ಸಿ ದಿಂದ ಎ ವರೆಗಿನ ದೂರವನ್ನು ನಾವು ಕಂಡುಹಿಡಿಬೇಕು ಅಂತಕ್ಕಂಥದ್ದನ್ನು ಗಮನಿಸಬೇಕು. ಸರಿ, ಲಕ್ಷ ಕೊಡ್ರಿ. 1.2 ಮೀಟರ್ ಎತ್ತರದ ಹುಡುಗಿ ನೆಲದಿಂದ 88.2 ಮೀಟರ್ ಎತ್ತರದಲ್ಲಿ ಒಂದು ಬಲೂನನ್ನು ನೋಡ್ತಾ ಇದ್ದಾಳೆ. ಇಲ್ಲಿ ನೋಡ್ರಿ, ನೆಲದಿಂದ 88.2. ಈಗ ನಿಮ್ಗೆ ಇ ಎಫ್ ಇಕ್ಕೊಟ್ಟು ಬರೀರಿ, ಹುಡುಗಿಯ ಎತ್ತರ, ಹುಡುಗಿಯ ಎತ್ತರ ಅಂತ ಬರೀರಿ, 1.2 ಮೀಟರ್. ಆಮೇಲೆ ನೆಲದಿಂದ ಬಲೂನನ ಎತ್ತರ ಈಕ್ವಲ್ ಟು ನೆಲದಿಂದ ಬಲೂನ್ನ ಎತ್ತರ ಎಷ್ಟದಪ್ಪ ಅಂತಂದ್ರೆ 88.2 ಮೀಟರ್ ಅದ. ಇಲ್ಲಿ ಡಯಾಗ್ರಾಮೆಟಿಕಲಿ ನೋಡಿದ್ರೆ ಎ ದಿಂದ ಬಿ ತನ ಅಷ್ಟ ಉದ್ದ ಅಥವಾ ಸಿ ದಿಂದ ಡಿ ತನ ಅಷ್ಟ ಉದ್ದ ಅಂದರೆ ಎಷ್ಟು ಆಗ್ಬೇಕು, ಎ ಬಿನೂ ಅಷ್ಟ ಆಗ್ತೈತಿ, ಸಿ ಡಿನೂ ಅಷ್ಟ ಆಗ್ತದ. ಇವೆರಡರ ಉದ್ದ 88.2 ಒಳಗೆ ಹುಡುಗಿ ಎತ್ತರ ಐತಲ್ಲ ಬಿ ಜಿ ಅಥವಾ ಇ ಎಫ್ ದಷ್ಟು ಅದನ್ನ ಕಳೀರಿ. 88.2 ಒಳಗಡೆ 1.2 ಕಳೀರಿ, ಎಷ್ಟು ಬಂತು, 87 ಮೀಟರ್. 87 ಮೀಟರ್. ಓಕೆ, ಇದು 87 ಮೀಟರ್ ಐತಿ ಅಂತಕ್ಕಂಥದ್ದನ್ನು ಗೊತ್ತು ಮಾಡ್ಕೊಂಡ್ರಿ. ಯಾವುದು, ಸಿ ದಿಂದ ಡಿ ವರೆಗೆ 87 ಮೀಟರ್ ಐತಿ, ಎ ದಿಂದ ಬಿ ವರೆಗೆನೂ ಕೂಡ ಎಷ್ಟೈತಿ, 87 ಮೀಟರ್ ಐತಿ ಅಂತ ಗೊತ್ತು ಮಾಡ್ಕೊಂಡ್ರಿ. ಈಗ ತ್ರಿಭುಜ ಎ ಇ ಬಿ ತಗೊಳ್ಳೋಣ. ತ್ರಿಭುಜ ಎ ಇ ಬಿನಲ್ಲಿ, ತ್ರಿಭುಜ ಎ ಇ ಬಿನಲ್ಲಿ ಕೋನ್ ಬಿ ಇದ್ದದ್ದು ಲಂಬಕೋನ ಅದ, ಬಿನಾಗ ಲಂಬಕೋನ ಐತಿ. ನೀವು ಬೇರೆ ಎಲ್ಲಿ ನೋಡಬಾರ್ದು, ಎ ಇ ಬಿ ತ್ರಿಭುಜ ಅಷ್ಟೇ ಕಾಣಬೇಕು. ಅದ್ರಾಗ ಟ್ಯಾನ್ 30 ವ್ಯಾಖ್ಯಾನಿಸ್ಕೋಬೇಕು, ಟ್ಯಾನ್ 60 ಅಲ್ಲ, ಟ್ಯಾನ್ 30 ಡಿಗ್ರಿ ಈಕ್ವಲ್ ಟು ಅಭಿಮುಖವಾಗಿರ್ತಕ್ಕಂಥ ಬಾಹು. ಈ 30 ಡಿಗ್ರಿಗೆ ಅಭಿಮುಖವಾಗಿರ್ತಕ್ಕಂಥ ಬಾಹು ಎ ಬಿ ಅದ, ಎ ಬಿ ಬರಿಬೇಕು, ಡಿವೈಡೆಡ್ ಬೈ ಪಾರ್ಶ್ವ ಬಾಹು ಯಾವುದು, ಇ ಬಿ ಬರಿಬೇಕು, ಎ ಬಿ ಅಪಾನ್ ಇ ಬಿ. ಅಂದರೆ ಟ್ಯಾನ್ 30 1/√3, ಎ ಬಿ 87 ಅದ, ಡಿವೈಡೆಡ್ ಬೈ ಎಷ್ಟು ಬರೀತೀರಿ, ಇ ಬಿ ಬರೀತೀರಿ. ಕರೆಕ್ಟ್ ಐತಲ್ಲ, ಎ ಬಿ ಡಿವೈಡೆಡ್ ಬೈ ಇ ಬಿ ಓರೆ ಗುಣಾಕಾರ ಮಾಡಿರಿ. ಇ ಬಿ ಈಕ್ವಲ್ ಟು ಎಷ್ಟು ಬಂತು ನಿಮ್ಗೆ, 87 × √3 ಮೀಟರ್ ಬಂತು, ಇ ಬಿ ಆಯಿತು. ಇ ದಿಂದ ಬಿ ವರೆಗಿನ ಉದ್ದವನ್ನು ಕಂಡುಹಿಡ್ಕೊಂಡೆ ನಾನು. ಇನ್ನು ಇ ದಿಂದ ಡಿ ವರೆಗಿನ ಉದ್ದವನ್ನು ಕಂಡುಹಿಡಿಯೋದಕ್ಕೆ ಇನ್ನೊಂದು ತ್ರಿಭುಜ ಅದ ನೋಡ್ರಿ, ಸಿ ಇ ಡಿ, ಅದನ್ನು ಬಳಸೋಣ. ತ್ರಿಭುಜ ಸಿ ಇ ಡಿನಲ್ಲಿ, ತ್ರಿಭುಜ ಸಿ ಇ ಡಿನಲ್ಲಿ ಕೋನ ಡಿ ಏನಾಗಿದೆ ಅಂದರೆ ಲಂಬಕೋನ ಆಗಿದೆ 90 ಡಿಗ್ರಿ, ಕೋನ್ ಡಿ 90 ಡಿಗ್ರಿ ಆಗಿದೆ. ಇಲ್ಲಿ ಟ್ಯಾನ್ 60 ವ್ಯಾಖ್ಯಾನಿಸ್ಕೋಬೇಕು. ಟ್ಯಾನ್ 60 ವ್ಯಾಖ್ಯಾನಿಸ್ಕೋರಿ, ಎಷ್ಟು ಬರ್ತದೆ ಅನುಪಾತ ಹೇಳ್ರಿ. ಟ್ಯಾನ್ 60 ಕೊಟ್ಟು ಏನು ಬರೆಯೋಣ, ಸಿ ಡಿ ಅಪಾನ್ ಇ ಡಿ ಬರೀರಿ, ಸಿ ಡಿ ಅಪಾನ್ ಇ ಡಿ, ಸಿ ಡಿ ಅಪಾನ್ ಇ ಡಿ ಬರೆಯೋಣ. ಟ್ಯಾನ್ 60 ಅಂದ್ರೆ √3, ಸಿ ಡಿ ಎಷ್ಟದಪ್ಪ ಅಂದ್ರೆ ನಮಗೆ 87 ಅದ, ಇ ಡಿ ಗೊತ್ತಿಲ್ಲ ಅದನ್ನ ಹಂಗೆ ಬರೀರಿ, ಇ ಡಿ ಓರೆ ಗುಣಾಕಾರ ಮಾಡಿರಿ. ಇ ಡಿ ಈಕ್ವಲ್ ಟು ಎಷ್ಟಾಯ್ತು, 87 ಡಿವೈಡೆಡ್ ಬೈ √3 ಆಯ್ತು. ಸ್ವಲ್ಪ ಇದನ್ನು ಇನ್ನಷ್ಟು ಸುಲಭೀಕರಣ ಮಾಡೋಣ ನೋಡ್ರಿ. ಈಕ್ವಲ್ ಟು ಏನು, ಈಕ್ವಲ್ ಟು ಇ ಡಿ ಈಕ್ವಲ್ ಟು 87 ಅಪಾನ್ √3 ಐತಿ. ಇದನ್ನು ಛೇದವನ್ನು ಅಕರ್ಣೀಕರಿಸ್ರಿ, √3 ಡಿವೈಡೆಡ್ ಬೈ √3 ಮಾಡಿ, √3 ಗುಣಿಸ್ರಿ ಮತ್ತು √3 ಭಾಗಿಸ್ರಿ, ಸರಿ ಹೋಗ್ತದ. √3 × √3 ಅಂದರೆ ಎಷ್ಟು ಬಂತು, ಇದು 3 ಬಂತು. 87 × √3 3ರಿಂದ ಕಟ್ತಾ ಹೋಗ್ತದೆ, ಹೊಡಿರಿ. ಇ ಡಿ ಈಕ್ವಲ್ ಟು 3 2 6, 2 ಉಳಿತು 27 ಆಯ್ತು, 3 9 27 ಅಂದರೆ 29 √3 ಮೀಟರ್. ಯಾವುದಿದು, ಇ ಡಿ ಈಕ್ವಲ್ ಟು ಇ ದಿಂದ ಡಿ ವರೆಗಿನ ಉದ್ದ 29 √3 ಮೀಟರ್ ಅಂತಕ್ಕಂಥದ್ದನ್ನು ಗೊತ್ತು ಮಾಡ್ಕೊಂಡಿದ್ವಿ. ಇನ್ನು ಕೊನೆಯ ಲೆಕ್ಕಾಚಾರ ನಮ್ಗೆ ಏನು ಬೇಕಾಗಿದೆ, ಬಲೂನ ಈ ಸಮಯದೊಳಗೆ ಚಲಿಸಿರ್ತಕ್ಕಂಥ ದೂರ ಸಿ ದಿಂದ ಈ ತನ ಏನು ಚಲಿಸಿರ್ಲಿಲ್ಲ ಈ ದೂರವನ್ನು ಕಂಡುಹಿಡಿಬೇಕಾಗಿದೆ. ಅಂದ್ರೆ ಈ ದೂರ ಯಾವುದಕ್ಕೆ ಇಲ್ಲಿ ಸಮಾನ ಆಗ್ತದೆ ನೋಡ್ರಿ, ಡಿ ದಿಂದ ಬಿವರೆಗಿನ ದೂರಕ್ಕೆ ಸಮ ಆಗ್ತದೆ. ಡಿ ಬಿ ಕಂಡು ಹಿಡ್ಕೋಬೇಕು. ಡಿ ಬಿ ಅಂದ್ರೆ ಇ ಬಿ ಮೈನಸ್ ಇ ಡಿ. ಈಗ ನೋಡ್ರಿ, ಡಿ ಬಿ ಈಕ್ವಲ್ ಟು ಈಗ ಹಿಂಗೆ ಬರೀರ್ಬೇಕ್ರ, ಇಲ್ಲ ಡಿ ಬಿ ಈಕ್ವಲ್ ಟು ನೇರವಾಗಿ ಬರ್ಕೊಡು. ಡಿ ಬಿ ಈಕ್ವಲ್ ಟು ಏನು ಬರೀತೀರಿ, ಇ ದಿಂದ ಬಿವರೆಗಿನ ಉದ್ದ ಇ ಬಿ ಮೈನಸ್ ಏನು ಬರೀಬೇಕು, ಇ ಡಿ ಬರೀಬೇಕು. ಇ ಬಿ ಮೈನಸ್ ಇ ಡಿ, ಇ ಡಿ. ಇ ಬಿ ಅಂದ್ರೆ ಟೋಟಲ್ ಲೆಂಗ್ತ್ ಎಷ್ಟೈತಿ,
87√3 ಐತಿ ಮೈನಸ್ ಇ ಡಿ ಅಂದ್ರೆ 29√3. ಹೇಳ್ರಿ ಡಿಫ್ರೆನ್ಸ್ ಎಷ್ಟು? 58 ಸರಿ ಹೇಳತ್ರಿ? ಸರಿ, 58√3 ಮೀಟರ್. ಇದು ನಮಗೇನಪ್ಪ ಅಂತಂದ್ರೆ ಆ ಸಮಯದಲ್ಲಿ ಯಾವಾಗ ಉನ್ನತ ಕೋನ 60 ಇತ್ತು, 30 ಡಿಗ್ರಿ ಉನ್ನತ ಕೋನಕ್ಕೆ ಬದಲಾಗುವ ಇಷ್ಟು ಟ್ರಾನ್ಸಿಷನ್ ಆಗುವಾಗ ಆ ಬಲೂನ್ ಇದ್ದದ್ದು ಸಿದಿಂದ ಎವರೆಗೆ ಚಲಿಸೈತಿ. ಎಷ್ಟು ದೂರ ಚಲಿಸೈತಿ ಅಂತಂದ್ರೆ 58√3 ಮೀಟರ್ ದೂರ ಚಲಿಸಿದೆ ಅಂತಕ್ಕಂಥದ್ದನ್ನು ನಾವು ಗಮನಿಸ್ತೀವಿ. ನೋಡ್ರಿ, ಡಿ ಬಿ ಈಕ್ವಲ್ ಟು ಏನಂತ ರಿಪ್ಲೇಸ್ ಮಾಡ್ತೀರಿ? ಸಿ ಎ ಅಂತ ರಿಪ್ಲೇಸ್ ಮಾಡ್ಲಿಕ್ಕೆ ಸಾಧ್ಯತೆ ಇಲ್ಲ. ಸಿ ಎ ಈಕ್ವಲ್ ಟು 58√3 ಮೀಟರ್. ಇದು ನಿಮಗೆ ಫೈನಲ್ ಆನ್ಸರ್.